ಹಾಯ್ ಎಲ್ಲ ಎಂತ ಮಾಡ್ತಾ ಇದ್ದೀರಾ? ಬನ್ನಿ ಇವತ್ತು ಒಂದು ಡಿಫ್ರೆಂಟಾಗಿರೋ ವಿಡಿಯೋನ ನೋಡ್ಕೊಂಬರೋಣ. ದಿನ ಇನ್ಫಾರ್ಮೇಷನ್ ವೀಡಿಯೋ, ಮೋಟಿವೇಶನ್ ವೀಡಿಯೋ ಅಂತ ನಿಮಗೂ ಕೂಡ ಬೋರಿಂಗ್ ಆಗಿರುತ್ತೆ, ಮತ್ತು ನನಗೂ ಅಷ್ಟೇ ದಿನ ಹೇಳಲಿಕ್ಕೆ ಬೋರಿಂಗ್ ಆಗಿರುತ್ತೆ. ಸೊ ಮಿಡಲಲ್ಲಿ ಏನಾದರೂ ಸ್ಪೆಷಲ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಲಾಸ್ಟ್ ಇಯರ್ ನಮ್ಮ ಮನೆಯಲ್ಲಿ ಭೂಮಿ ಹುಣ್ಣಿಮೆ ಪೂಜೆನ ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ. ಸೊ ಇದೊಂದು ವಿಡಿಯೋನ ಲೇಟಾಗಿ ಅಪ್ಡೇಟ್ ಮಾಡ್ತಿದ್ದೀನಿ, ಸಾರಿ. ಹಾಗಂತ ಈ ವಿಡಿಯೋನ ಅಪ್ಡೇಟ್ ಮಾಡಿದೆ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಕೂಡ ಇಷ್ಟ ಇಲ್ಲ. ಸೊ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಆಗಿತ್ತು, ಈಗ ನನಗೆ ಫ್ರೀ ಇತ್ತು ಟೈಮ್, ಸೊ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಪೂಜೆ ಮಾಡೋದು ಪೂರ್ತಿ ಕ್ರಮ ಗೊತ್ತಿಲ್ಲ ಅಂತಂದರೂ ಕೂಡ ತಕ್ಕ ಮಟ್ಟಿಗೆ ತಿಳ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ನಾವು ಇವಾಗ ಇರೋದು ಪ್ರೆಸೆಂಟ್ ಸಿಟಿಲಿ, ಬಟ್ ನಮ್ಮ ತೋಟ ಇರೋದು ಸ್ವಲ್ಪ ದೂರನೇ. ಆದರೂ ಕೂಡ ನನಗೆ ಅಲ್ಲಿನ ಆದಾಯ ನಾವು ತಗೊಳ್ಳೋದ್ರಿಂದ ಭೂಮಿ ಪೂಜೆ ಮಾಡಲೇಬೇಕು ಅಲ್ವಾ? ಸೊ ಭೂಮಿ ತಾಯಿಗೂ ಆವಾಗ ಖುಷಿಯಾಗುತ್ತೆ, ನಮಗೂ ಸಮಾಧಾನ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಎಲ್ಲ ತಿಳ್ಕೊಂಡು ನನಗಾಗೋ ಥರ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ನೈಟೆಲ್ಲ ಫುಲ್ ಅಡುಗೆ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡು ಬಂದೆ. ಅಂದರೆ ದೇವರೆಲ್ಲ ಕೊಟ್ಟಿದ್ದಾನೆ ಹೋಗೋಕ್ಕೆ, ನಮಗೆ ಗಾಡಿ ಇದೆ ಎಲ್ಲ ಇದೆ ಅಂದಾಗ ಒಂದಿನ ನಾವು ಕಷ್ಟಪಟ್ಟು ಪೂಜೆ ಮಾಡಿ ದೇವರಿಗೂ ಹೋಗಿ ಅಲಂಕಾರ ಮಾಡಿ ಊಟ ಬಡಿಸಿದ್ರೆ ದೇವ್ರು ಕೂಡ ಖುಷಿಯಾಗತ್ತೆ ಅಲ್ವಾ? ಸೊ ಇಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ. ಸೊ ನಾವು ಚೆನ್ನಾಗಿರುವಾಗ ಏನೇನು ಶಾಸ್ತ್ರಗಳಿದೆ, ಏನೇನು ಎಲ್ಲರೂ ಮಾಡ್ತಾರೆ, ಅದನ್ನೆಲ್ಲ ನಾವು ಮಾಡಿದ್ರೇ ನಮಗೆ ಸಮಾಧಾನ ಆಗೋದು. ನಿಮಗೂ ಕೂಡ ಹಾಗೆ ಅಲ್ವಾ? ಮಾಡಿಲ್ಲ ಅಂತಂದರೆ ಒಂಥರ ಬೇಜಾರಾಗ್ತಿರುತ್ತೆ. ಎಲ್ಲರೂ ಮಾಡ್ತಾ ಇರ್ತಾರೆ, ಅಯ್ಯೋ ನಾವು ಮಾಡಿಲ್ಲ ಅಂತ ಹೇಳಿ. ಸೊ ಹಾಗೆ ಭೂಮಿ ಇಲ್ದೋರು ಕೂಡ ಅವ್ರ ಮನೆ ಹತ್ರ ಇರೋ ಭೂಮಿಗೆ ಹಾಲು ಹಾಕ್ಬಿಟ್ಟು ಹೂವು ನೀರು ಎಲ್ಲ ಹಾಕಿ ಪೂಜೆ ಮಾಡೋವಂಥ ಕ್ರಮ ಕೂಡ ಇದೆ. ಭೂಮಿ ಇದ್ದವರೇ ಪೂಜೆ ಮಾಡಬೇಕು ಅಂತಿಲ್ಲ, ಅವ್ರ ಮನೆ ಹತ್ರ ಇರೋ ಭೂಮಿಗೆ ಶಾಸ್ತ್ರದ ಪ್ರಕಾರ ಆ ಥರ ಮಾಡ್ಬೋದು, ಆ ಥರ ಕೂಡ ಎಲ್ಲ ಇದೆ. ಇನ್ನು ಜಮೀನಿರೋರಂತೂ ಇದನ್ನು ಬಿಡಲೇ ಕುಡ್ದು ಮಾಡಬೇಕು. ಮಾಡಿದರೆ ಪ್ರತಿ ವರ್ಷ ನಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಏನಕ್ಕಂದರೆ ತೋಟದಲ್ಲಿ ಪ್ರತಿ ಮರಗಳಿಗೂ ಜೀವ ಇರುತ್ತೆ, ಭೂಮಿ ತಾಯಿ ಅದನ್ನು ಹೊತ್ತಿರ್ತಾಳೆ. ಸೊ ಅದಕ್ಕೆಲ್ಲನೂ ಜೀವ ಇದೆ. ನಾವು ಹೇಗೆ ಅದನ್ನು ಟ್ರೀಟ್ ಮಾಡ್ತೀವಿ, ಹೇಗೆ ನೋಡ್ಕೋತೀವೋ ಅದೇ ಥರ ಅದು ಕೂಡ ನಮ್ಮನ್ನು ನೋಡ್ಕೊಳ್ಳುತ್ತೆ. ಸೊ ನಾವು ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಅದು ಕೂಡ ನಮಗೆ ಉತ್ತರನ ತಕ್ಷಣವೇ ಕೊಟ್ಬಿಡುತ್ತೆ, ರಿಯಾಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ನಾವೆಲ್ಲೂ ಕೂಡ ಅದನ್ನು ತೋಟ ನೋಡೋದ್ರಲ್ಲೂ ಕೂಡ ನಾವು ಮೋಸ ಮಾಡೋಕ್ಕೆ ಹೋಗಬಾರ್ದು. ಏನು ಶಾಸ್ತ್ರಗಳಿದೆ, ಏನು ಅದಕ್ಕೆ ಆರೈಕೆಗಳಿದೆ ಅದೆಲ್ಲ ಮಾಡಬೇಕು. ಇದು ನಾನು ತುಂಬ ಇಂಟ್ರೆಸ್ಟಿಂಗಾಗಿ ಮಾಡಿರೋವಂಥ ಪೂಜೆನೇ. ಸೊ ನಾನು ಹಿಂದಿನ ದಿನ ಹೋಗಿ PSR ಸಿಲ್ಕಲ್ಲಿ ಒಂದು ಪರ್ಪಲ್ ಕಲರ್ ಸ್ಯಾರಿ ತೊಗೊಂಡಿದ್ದೆ, ಸಾಫ್ಟ್ ಸಿಲ್ಕ್. ಚೆನ್ನಾಗಿದೆ ಅಲ್ವಾ? ನನಗಿಷ್ಟ ಆ ಕಲರ್, ಯುನಿಕ್ ಕಲರ್ಸು ಸ್ವಲ್ಪ ನನಗಿಷ್ಟ ಆಗುತ್ತೆ. ಸೊ ಹೋದೆ, ನೋಡಿದೆ, ಪಟ್ ಅಂತ ಒಂದು ಸೀರೆ, ನಾನು ತುಂಬ ಚೂಸ್ ಮಾಡ್ತಾ ಕೂತ್ಕೊಳ್ಳಲ್ಲ, ಸೀರೆ ಎಲ್ಲ ಎತ್ಕೊಂಡೆ ಬಂದೆ. ಒಂದೇ ದಿನದಲ್ಲಿ ಎಲ್ಲ ರೇಷನ್ನು ತೊಗೊಂಡು ಬಂದೆ, ಎಲ್ಲ ಅಡುಗೆನೂ ಮಾಡಿದೆ, ನೈಟೆಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ಮಾರನೇ ದಿನ ಜೋಡಿಸ್ಕೊಂಡು ಎಲ್ಲರೂ ಕರ್ಕೊಂಡು ಅಪ್ಪ ಅಮ್ಮನೂ ಬಂದಿದ್ದರು. ಅಮ್ಮನೂ ಕೂಡ ನನಗೆ ಸಣ್ಣ ಪುಟ್ಟ ಎಲ್ಲ ಹೆಲ್ಪ್ ಮಾಡಿದರು. ಸೊ ಇಬ್ಬರು ಹೋಗಿ ಅಲ್ಲಿ ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊ ನಾವು ಹಿಂದಿನ ದಿನ ಚಪ್ರ ಎಲ್ಲ ಏನೂ ಹಾಕಿಲ್ಲ, ಅದಕ್ಕೋಸ್ಕರ ನಾನೊಂದು ಪ್ಲ್ಯಾನು ಮೈಂಡಲ್ಲಿ, ಒಂದು ಮರಕ್ಕೆ ಈ ಥರ ಹೀಗೀಗೆ ಮಾಡಿದ್ರೆ ಹಿಂಗೆ ಅಲಂಕಾರ ಮಾಡ್ಬೋದು ಅಂತ. ಸೊ ಅದೇ ಥರ ಹೋಗಿ ಒಂದು ಮರ ಹುಡ್ಕೊಂಡು ಅಲ್ಲಿ ನೀಟಾಗೆ ಒಂದು ಕೋಲ್ ಕಟ್ಟಿ ದೇವ್ರ ಮುಖ ಎಲ್ಲ ಇಟ್ಟು ಮತ್ತು ನೀರು ಅದೆಲ್ಲ ಇಟ್ಬಿಟ್ಟು ಕಳಸ ಎಲ್ಲ ಕಟ್ಟಿ ಪೂಜೆಗೆ ರೆಡಿ ಮಾಡಿ ಅಲಂಕಾರ ಮಾಡಿದ್ದೀನಿ. ತಕ್ಕ ಮಟ್ಟಿಗಾದರೂ ದೇವ್ರು ಚೆನ್ನಾಗಿ ಕಾಣಬೇಕಲ್ವಾ? ಚಪ್ರ ಎಲ್ಲ ಹಾಕಿ ನನಗೆ ಮಾಡೋಕ್ಕಾಗಿಲ್ಲ ಅಂದರೂ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ಆ ಕೊಟ್ಟಿರೋದ್ರಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದೆ. ಆದರೂ ನೆಕ್ಸ್ಟ್ ಇನ್ನೇನು ಎಲ್ಲ ಅಡುಗೆನೂ ರೆಡಿ ಮಾಡ್ಕೊಂಡು ಬಂದಿದ್ದೆ, ಇನ್ನೇನು ಬಡಿಸೋ ಟೈಮು. ಸೊ ಪೂಜೆ ಚೆನ್ನಾಗಾಗಿದೆ ಅಲ್ಲ ನೋಡಿ, ಅಲಂಕಾರ ಚೆನ್ನಾಗಿ ಮಾಡಿದ್ದೀನಿ ಅಲ್ವಾ?
ಸೊ ತುಂಬ ಖುಷಿಯಿಂದ ಪೂಜೆ ಮಾಡಿದೆ. ಜ್ಯುವೆಲ್ಸ್ ಒಂದು ತೊಗೊಂಡು ಹೋಗಿದ್ದೆ ನಾನು. ದೇವ್ರಿಗೆ ಒಂಚೂರು ಗೋಲ್ಡ್ ಹಾಕಬೇಕಲ್ವಾ, ಒಂದು ನೆಕ್ಲೆಸ್ ಹಾಕಿದ್ದೀನಿ, ಕಿವಿದು ಇಯರಿಂಗ್ ಮತ್ತು ತಾಳಿ ಆ ಥರ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ. ನೋಡಿ ಚೆನ್ನಾಗಿದೆಯಾ ಅಂತೇಳಿ. ಸೊ ನಂಗೆ ಖುಷಿ ಆಯಿತು. ಅಲಂಕಾರ ನಾವು ಹೇಗೆ ಮಾಡಿದರೂ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟದಾಗಿ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ, ದೊಡ್ಡದಾಗಿ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ಸೊ ನಂಗಂತೂ ತುಂಬಾ ಖುಷಿ. ಮತ್ತು ಪ್ರತಿ ಸಲವೂ ತೋಟಕ್ಕೆ ಹೋಗುವಾಗ ನಮಗೆ ಪೂಜೆ ಮಾಡಿದ್ದೀನಿ, ದೇವ್ರಿಗೆ ಖುಷಿಯಾಗಿದೆ ಅಂತ ನನಗೆ ಸಮಾಧಾನ ಆಗ್ತಿರುತ್ತೆ. ನಿಮಗೆ ಹೆಂಗೆ ಅನಿಸ್ತಿರುತ್ತೆ ಅಂತ ಕಮೆಂಟ್ ಮಾಡಿ ಆಯಿತಾ. ಫೈನಲಿ ಆರತಿ ಮಾಡಿ ಮತ್ತು ಕಳಸ ಎಲ್ಲ ಬೆಳಗಿ ದೇವರಿಗೆ ಪ್ರೀತಿ ಆಗೋ ಹಾಗೆ ಒಂದು ಅಮ್ಮ ಹಾಡು ಹೇಳಿದರು. ಹಾಡೆಲ್ಲ ಹೇಳಿ ನಮಗೆ ಸಮಾಧಾನ ಆಯಿತು. ಮತ್ತು ಬಿಸಿಲು ಸ್ವಲ್ಪ ಜಾಸ್ತಿ ಆಗಿತ್ತು ಪೂಜೆ ಅಷ್ಟೊತ್ತಿಗೆ. ಅಂದರೆ ಇಲ್ಲಿಂದ ಹೋಗಿ ಮಾಡಬೇಕಾದ್ರೆ ಎಷ್ಟೇ ಬೇಗ ಮಾಡಿಕೊಂಡ್ರೂ ಕೂಡ ನಂಗೆ ಟೈಮ್ ಆಗೋಯಿತು. ನಾನು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ, ಆದರೂ ಕೂಡ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಪ್ರಾಬ್ಲಮ್ ಆಗೋಯಿತು. ನೆಕ್ಸ್ಟ್ ಸಲಕ್ಕೆ ಈ ಸಲ ಗೊತ್ತಾಗಿದೆ ನನಗೆ ಎಷ್ಟು ಬೇಗ ಪಿಕಪ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಹಿಂಗೆ ಮಾಡ್ಕೊಳ್ಳಲ್ಲ, ಇನ್ನೂ ಬೇಗನೆ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇರೋ ಥರ ಹೋಗಿ ಪೂಜೆ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ನೋಡಿ, ನಿಮಗೆ ಇಷ್ಟ ಆಯಿತಾ ಈ ವಿಡಿಯೋ ಅಂತ ಹೇಳಿ. ಸೊ ಈ ವಿಡಿಯೋ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಬಟ್ ವಿಡಿಯೋ ತೆಗಿಯೋರು ಯಾರೂ ಇರಲಿಲ್ಲ. ನಾನು ಟ್ರೈಪಾಡೆಲ್ಲ ಬಿಟ್ಟೋಗ್ಬಿಟ್ಟಿದ್ದೆ. ಸಾಧ್ಯವಾದಷ್ಟು ಕ್ಲಿಪ್ಸ್ ಅಷ್ಟೇ ತೆಕ್ಕೊಂಡಿದ್ದೀನಿ, ಮೂಮೆಂಟ್ಸ್ ಎಲ್ಲನೂ ತೆಗಿಯೋಕ್ಕಾಗಲಿಲ್ಲ. ಸೊ ಈ ಒಂದು ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ಸೊ ಭೂಮಿ ಹುಣ್ಣಿಮೆನ ನೀವು ಕೂಡ ಮಾಡಿ. ಸೊ ಜಮೀನು ಇಲ್ಲಾಂದರೂ ಪರವಾಗಿಲ್ಲ, ನಿಮ್ಮ ಮನೆ ಹತ್ತಿರ ಇರೋ ಭೂಮಿಗೆ ಶಾಸ್ತ್ರವಾಗಿ ಪೂಜೆ ಮಾಡ್ಬೋದಂತೆ, ಅದು ಕೂಡ ಚೆಂದ ಅನಿಸುತ್ತೆ. ಸೊ ನಮ್ಮ ಒಂದು ಇಂಡಿಯಾದಲ್ಲಿ ಏನೇನು ನಡೆಯುತ್ತೆ ಆ ಪೂಜೆಗಳನ್ನೆಲ್ಲ ನಾವು ಚೆನ್ನಾಗಿ ಮಾಡ್ಕೊತಾ ಹೋದರೆ ಭೂಮಿ ತಾಯಿನೂ ನಮ್ಮನ್ನು ಚೆನ್ನಾಗಿ ಕಾಪಾಡುತ್ತೆ. ಸೊ ಹಾಗೆ ನೆಕ್ಸ್ಟು ಇನ್ನೂ ಬೇರೆ ಥರ ಎಲ್ಲ ಇತ್ತು. ಏನಂದರೆ ಅವತ್ತಿನ ದಿನ ಗುದ್ಲಿ ಎಲ್ಲ ಭೂಮಿಗೆ ಹಾಕಬಾರ್ದು ಅಂತಿರುತ್ತೆ. ಒಂದು ಎಡೆನ ಭೂಮಿಗೆ ಭೂಮಿ ಮಣ್ಣೆಲ್ಲ ತೆಗೆದು ಅದರಲ್ಲಿ ಇಟ್ಬಿಟ್ಟು ಮುಚ್ಚಿ ಹೂತಾಕಿದ್ವಿ. ಇನ್ನೊಂದು ಎಡೆನ ಚರ್ಗ ಚೆಲ್ಲೋದು ಅಂತ ಹೇಳಿ ಎಲ್ಲ ಎಡೆನ ಮಿಕ್ಸ್ ಮಾಡಿ ಕಲಸಿ ಇಡೀ ಭೂಮಿ ಬೌಂಡ್ರಿಗೆ ಹಾಕಿದ್ವಿ. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ನಾವು ಊಟ ಮಾಡ್ಕೊಂಡ್ವಿ ಅಲ್ಲೇ. ಚೆನ್ನಾಗಿತ್ತು ಊಟ ಎಲ್ಲ. ಬಟ್ ಸ್ವಲ್ಪ ಬಿಸಿಲಾಯಿತು, ಅಪ್ಪ ಅಮ್ಮಂಗೆಲ್ಲ ಸ್ವಲ್ಪ ಕಷ್ಟ ಆಯಿತು ಅಂದ್ಕೋತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಸಮಾಧಾನವಾಗಿ ಕಾಯ್ತಾಯಿದ್ರು. ಸೊ ಕಂಪ್ಲೀಟ್ ಮುಗಿಸ್ಕೊಂಡು ಬಂದ್ವಿ. ನನ್ನ ಮಗನೂ ಬಂದಿದ್ದ ನೋಡಿ, ಲಾಸ್ಟಲ್ಲಿ ಬರ್ತಿದ್ದಾನೆ. ವೀಡಿಯೋಗೆಲ್ಲ ಅವ್ನು ಬರೋದೇ ಇಲ್ಲ, ಒಂದು ಟೇಕ್ ತೊಗೊಳ್ಳೋದೇ ನಂಗೆ ಕಷ್ಟ ಆಯಿತು ಅವನದು. ಸೊ ಅವನು ಪೂಜೆ ಮಾಡಿ ಕೈ ಮುಗಿದು ಎಲ್ಲ ಆಯಿತು. ನೆಕ್ಸ್ಟ್ ಇನ್ನೇನು ಅಲ್ಲಿ ತುಂಬ ಹೊತ್ತಿರಲಿಲ್ಲ, ಮತ್ತೆ ಪ್ಯಾಕಪ್ ಅಂತ ಹೇಳಿ ಎಲ್ಲ ತೆಕ್ಕೊಂಡು ಸೊ ಮತ್ತೆಲ್ಲ ಕಾರಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಅಲ್ಲಿಂದ ಹೊರಟ್ವಿ ನಾವು. ಸೊ ಅವತ್ತೊಂದಿನ ಭೂಮಿಲಿ ಏನೋ ಕೆಲಸ ಮಾಡೋಂಗಿರಲ್ಲ. ಸೊ ನಮ್ಗಲ್ಲೇನೂ ಕೆಲಸ ಇರಲಿಲ್ಲ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಆಲ್.